BMTC ಕಂಡಕ್ಟರ್ ಹುದ್ದೆಯ NHK ಅವರ ಡಾಕ್ಯುಮೆಂಟ್ ವೆರಿಫಿಕೇಷನ್ 11ನೇ ತಾರೀಕಿನಿಂದ ನಡೆಯುತ್ತಾ ಇದೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ದೇಹದಾಢ್ಯತೆ ನಡೆಯುತ್ತಾ ಇದೆ. ಎಲ್ಲರೂ ಕೂಡ ತಮ್ಮ ಒಂದು ದಿನದಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗುತ್ತಾ ಇದ್ದಾರೆ. 29ನೇ ತಾರೀಕುವರೆಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಸಲಾಗುವುದು ಅಂತ ಮಾಹಿತಿ ಸಿಕ್ಕಿತ್ತು. ಬಟ್ ಈಗ ಡಿಸೆಂಬರ್ 2ನೇ ತಾರೀಕುವರೆಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಲಾಗುವುದು ಅಂತ ಮಾಹಿತಿ ಬಂದಿದೆ. ಸೊ ಫ್ರೆಂಡ್ಸ್, ಯಾರ ಒಂದು ಗೈರು ಹಾಜರಾದ ಅಭ್ಯರ್ಥಿಗಳಿಗೆ ಇನ್ನೊಂದು ಅವಕಾಶ ಅವರು ಮಾಡಿಕೊಟ್ಟಿದ್ದಾರೆ. ಯಾರ ಒಂದು ಗೈರು ಹಾಜರಾದ ಅಭ್ಯರ್ಥಿಗಳು ಯಾವುದಾದರೂ ನಿಮಗೆ ಎಕ್ಸಾಮ್ ಇದ್ದರೆ ಅಥವಾ ನೀವು ಆ ಒಂದು ದಿನ ಅಟೆಂಡ್ ಮಾಡಿಲ್ಲ ಅಂಥವರಿಗೆ ಅವರು ಡಿಸೆಂಬರ್ 2ನೇ ತಾರೀಕಿಗೆ ಇನ್ನೊಂದು ಅವಕಾಶ ಮಾಡಿಕೊಡಲಾಗಿದೆ ಅಂತ ಮಾಹಿತಿ ಸಿಕ್ಕಿದೆ. ಸೊ ಫ್ರೆಂಡ್ಸ್, ಅದೇ ರೀತಿ ಯಾರ ಒಂದು ಡಾಕ್ಯುಮೆಂಟ್ ಎಲ್ಲ ಮಿಸ್ಟೇಕ್ ಆಗಿದೆ ಅಂಥವರಿಗೂ ಕೂಡ ಅವರು ಸರಿ ಮಾಡಿ ಬರಲು ಕೂಡ ಡಿಸೆಂಬರ್ 2ನೇ ತಾರೀಕುವರೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಫ್ರೆಂಡ್ಸ್, ನೀವು ಕೂಡ ಏನಾದರೂ ನಿಮಗೆ ಗೈರು ಹಾಜರಾದರೆ, ಅದೇ ರೀತಿ ಏನಾದರೂ ನಿಮ್ಮ ಒಂದು ಡಾಕ್ಯುಮೆಂಟ್ನಲ್ಲಿ ಮಿಸ್ಟೇಕ್ ಆಗಿ ನಿಮಗೆ ಇನ್ನೊಂದು ಸಲ ಕರೆದರೆ ನೀವು ಡಿಸೆಂಬರ್ 2ನೇ ತಾರೀಕಿಗೆ ಹೋಗಬಹುದು. ಸೊ ಏನಾದರೂ ಡೌಟ್ ಇದ್ದರೆ ನೀವು ಕೇಳಬಹುದು. ಅದೇ ರೀತಿ ಎಲ್ಲರೂ ಕೂಡ ಯಾರು ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಿದ್ದರು ಅಂಥವರಿಂದ ಮಾಹಿತಿ ಸಿಕ್ಕಿದೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ತುಂಬ ಸ್ಟ್ರಿಕ್ಟ್ ಆಗಿ ನಡೆಯುತ್ತಾ ಇದೆ. ಯಾವುದೇ ರೀತಿಯಿಂದ ಅಕ್ರಮಕ್ಕೆ ಅಲ್ಲಿ ಅವಕಾಶ ಇಲ್ಲ. ಅವರು ಸರಿಯಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ಅವರು ಸೆಲೆಕ್ಟ್ ಮಾಡುತ್ತಾ ಇದ್ದಾರೆ. ಅದೇ ರೀತಿ ದೇಹದಾಢ್ಯತೆ ಅಂದರೆ ಹೈಟ್ ಕೂಡ ಅವರು ಸರಿಯಾಗಿ ಡಿಜಿಟಲ್ನಲ್ಲಿ ಅವರು ಹೈಟ್ ಚೆಕ್ ಮಾಡುತ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಅಲ್ಲಿ ಕೂಡ ಯಾವುದೇ ರೀತಿಯಿಂದ ಅಕ್ರಮ ನಡೆಯುವುದಿಲ್ಲ. ಯಾಕಂದರೆ ಡಿಜಿಟಲ್ ಮಷಿನ್ ಆದ ಕಾರಣ ಅಲ್ಲಿ ಸರಿಯಾಗಿ ತಮ್ಮ ಒಂದು ಹೈಟ್ ಅಲ್ಲಿ ಶೋ ಆಗುತ್ತದೆ. ಸೊ ಏನಾದರೂ ಡೌಟ್ ಇದ್ದರೆ ಕೂಡ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು. ಯಾರ ಒಂದು ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದೆ ಎಲ್ಲರಿಗೂ ಕೂಡ ಬೆಸ್ಟ್ ಆಫ್ ಲಕ್. ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಯಾರು ನನ್ನ ಚಾನಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.